ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸುಂಕದಕಟ್ಟೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ದೇವಸ್ಥಾನ ಇದರ ಮೂರ್ತಿ ಅಂದರೆ ಇದರ ಐಡಲ್ ಸುಮಾರು 700 ವರ್ಷ ಹಿಂದಿನದ್ದು. ಯಾಕಂದರೆ ಇದು ವಿಜಯನಗರ ಕಾಲದ್ದು ಅಂತ ಇಲ್ಲಿ ಒಬ್ಬರು ಮೊದಲು ಪ್ರಸಿದ್ಧ ಇತಿಹಾಸಕಾರರಿದ್ದರು. ಅವರ ಹೆಸರು ಪಿ ಗುರುರಾಜ್ ಭಟ್ ಅಂತ. ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಇದು ವಿಜಯನಗರ ಕಾಲದ ಬಿಂಬ, ವಿಜಯನಗರ ಕಾಲದ ವಿಗ್ರಹ ಅಂತ. ಆದರೆ ಇದು ನಮ್ಮ ಪೂರ್ವಜರಿಗೆ ಸಿಕ್ಕಿದ್ದು ಸುಮಾರು 300 ವರ್ಷದ ಹಿಂದೆ. 300 ವರ್ಷದ ಹಿಂದೆ ಇಲ್ಲಿ ಪಕ್ಕದಲ್ಲೇ ಸ್ವರ್ಣಾ ನದಿ ಇದೆ. ಸ್ವರ್ಣಾ ನದಿ ಸುಮಾರು 100-150 ಮೀಟ್ರಲ್ಲಿದೆ. ಆ ಸ್ವರ್ಣಾ ನದಿಯಲ್ಲಿ ಈ ವಿಗ್ರಹ ಉಂಟು ಅಂತ ಅವರಿಗೆ ಕನಸು ಬಿತ್ತು. ಆ ಕನಸು ಬಿದ್ದ ಪ್ರಕಾರ ಅವರು ಹೋಗಿ ನೋಡಿದಾಗ ಅಲ್ಲಿ ಮೂರ್ತಿ ಸಿಕ್ಕಿದೆ ಅವರಿಗೆ. ಆ ಮೂರ್ತಿ ತಗೊಂಡು ಬಂದ ನಮ್ಮ ಪೂರ್ವಜರು ಇಲ್ಲಿ ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಪೂಜೆ ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಿದರು. ಅದು ಯಾವಾಗ ಸುಮಾರು 300 ವರ್ಷದ ಹಿಂದಿದ್ದು. ಇದು ಮುಂದೆ ಇದೆ ಹಾಗೆ ನಡ್ಕೊಂಡು ಬಂದು ದೇವರು ಇಲ್ಲಿದ್ದು ಊರಿನ ದೇವರು, ಗ್ರಾಮ ದೇವರು ಅಂತ ಒಂದು ಪ್ರತೀತಿ ಬಂತು. ಅದೇ ಹೊತ್ತಿಗೆ ಏನಾಯ್ತಂದರೆ ಈ ರೋಡ್, ಇದು ಮೇಯ್ನ್ ರೋಡ್ ಇತ್ತು ಆ ಕಾಲದಲ್ಲಿ. ಈ ರೋಡಿನಲ್ಲಿ ಮುಂದೆ ಉತ್ತರ ದಿಕ್ಕಿಗೆ ಹೋಗುವ ಎಲ್ಲ ವೆಹಿಕಲ್, ಎಲ್ಲ ಇದು ಸರಕು ಸಾಮಗ್ರಿ ಎಲ್ಲ ಇದೇ ರೋಡಲ್ಲಿ ಹೋಗಬೇಕು, ಇದೇ ರೋಡಲ್ಲಿ ಬರಬೇಕು. ಬರಬೇಕಾದ್ರೆ ಉಡುಪಿಗೆ ಎಂಟರ್ ಆಗಬೇಕಾದ್ರೆ ಆ ಕಾಲದಲ್ಲಿ ಟೋಲ್ ಅಂದರೆ ಸುಂಕ ಕಟ್ಟುವ ಒಂದು ಪದ್ಧತಿ ಇತ್ತು. ಆ ಸುಂಕ ಕಟ್ಟುವ ಪದ್ಧತಿ ಅಂದರೆ ಮುಖ್ಯವಾಗಿ ಸುಂಕ ಕಟ್ಟೋದು ಯಾಕಂದರೆ ಸರಕು ಸಾಗಣೆಗಾಗಿ. ಸರಕು ಒಳಗೆ ಬರಬೇಕಾದ್ರೆ ಸುಂಕ ಕಟ್ಟುವ ಒಂದು ಪದ್ಧತಿ ಇತ್ತು, ಸರಕು ಹೋಗಬೇಕಾದ್ರೆ ಕೂಡ ಸುಂಕ ಕಟ್ಟುವ ಪದ್ಧತಿ ಇತ್ತು. ಆ ಸುಂಕದ ಟೋಲ್ ಗೇಟ್ ಅಂದರೆ ಸುಂಕದ ಕಟ್ಟೆ ಇಲ್ಲಿದ್ದರಿಂದ ಈ ದೇವಸ್ಥಾನಕ್ಕೆ ಸುಂಕದ ಕಟ್ಟೆ ಶ್ರೀ ವಿನಾಯಕ ದೇವಸ್ಥಾನ ಅಂತ ಹೆಸರು ಬಂತು. ಜನರು ಏನು ಮಾಡ್ತಿದ್ರಂದರೆ ಸರಕು ಸಾಮಗ್ರಿಗಳಿಗೆ ಸುಂಕ ಕಟ್ಟಿ ಆಮೇಲೆ ದೇವರಿಗೆ ಸ್ವಲ್ಪ ಕಾಣಿಕೆ ಕೊಟ್ಟು, ಅಂದರೆ ಆ ಕಾಲದಲ್ಲಿ ಪ್ರಯಾಣ ಸುಲಭವಾಗಿರಲಿಲ್ಲ, ಪ್ರಯಾಣ ಸ್ವಲ್ಪ ಸುಖಕರವಾಗಿರಲಿ, ನಮ್ಮ ದೇವರು ವಿಘ್ನಹರ್ತ ಅಂದರೆ ಯಾರಿಗೂ ಏನು ಕಷ್ಟ ಬರದ ಹಾಗೆ ಪ್ರಯಾಣ ಸುಖವಾಗಿರಲಿ ಅಂತ ಆ ಪ್ರಾರ್ಥನೆ ಮಾಡಿ ದೇವರಿಗೆ ಕೂಡ ಕಾಣಿಕೆ ಸಮರ್ಪಿಸಿ ಮುಂದೆ ಹೋಗ್ತಿದ್ರು. ಆದ್ದರಿಂದ ಈ ದೇವಸ್ಥಾನಕ್ಕೆ ಸುಂಕದ ಕಟ್ಟೆ ಅಂತ ಹೆಸರು ಬಂತು, ಸುಂಕದ ಕಟ್ಟೆ ಶ್ರೀ ವಿನಾಯಕ ದೇವಸ್ಥಾನ. ಇವಾಗಲೂ ಈ ದೇವಸ್ಥಾನ ಊರಿನ ಜನರ ಅತಿ ಪ್ರಿಯ ದೇವಸ್ಥಾನ ಆಗಿದೆ. ಮೊನ್ನೆ ಶ್ರಾವಣದಲ್ಲಿ, ನಮ್ಮ ಶ್ರಾವಣ ಮಾಸದಲ್ಲಿ ಅಂಗಾರಕಿ ಸಂಕಷ್ಟಿಯ ದಿವಸ ಸುಮಾರು 650 ಭಕ್ತವೃಂದ ಬಂದು ದೇವರನ್ನು ಆರಾಧಿಸಿ ಸೇವೆ ಮಾಡಿ ರಾತ್ರಿ ಭೋಜನವನ್ನು ಪ್ರಸಾದವನ್ನು ತಗೊಂಡು ಹೋಗಿದ್ದಾರೆ. ಈ ಕಲ್ಯಾಣಪುರ ಊರಿನಲ್ಲಿ ಇಷ್ಟು ಜನರು ಬರುವುದಂದರೆ ತುಂಬ ಒಂದು ದೊಡ್ಡ ವಿಷಯವೇ. ಅದೇ ಅಲ್ಲ, ಈ ದೇವಸ್ಥಾನದಲ್ಲಿ 4 ವರ್ಷದ ಹಿಂದೆ ಪುನಃ ಪ್ರತಿಷ್ಠೆಯಾಗಿತ್ತು. ಆ ಪುನಃ ಪ್ರತಿಷ್ಠೆ ಆದದ್ದು ಒಂದು ಸಣ್ಣ ಮಟ್ಟಿನ ಪವಾಡ ಅಂತ ಹೇಳ್ಬೋದು. ಯಾಕಂದರೆ ಆ ಕಾಲದಲ್ಲಿ ಕೋವಿಡ್ 2ನೇ ವೇವ್, 2ನೇ ಅಲೆ, ಅದರದ್ದು ಮುಖ್ಯವಾದ ಒಂದು ಇಂಪ್ಯಾಕ್ಟ್ ಪ್ರಭಾವ ಇದ್ದ ಟೈಮಲ್ಲಿ ನಮಗೆ ಮುಹೂರ್ತ ಅದೇ ಟೈಮಲ್ಲಿ ಬಂದಿತ್ತು. 9 ಮೇ 2021 ಇದರ ಪುನಃ ಪ್ರತಿಷ್ಠೆ ಆಯಿತು. ದೇವರ ದಯದಿಂದ ಯಾರಿಗೂ ಏನೂ ಆಗಲಿಲ್ಲ, ಕೋವಿಡ್ ಅಂತೂ ಹತ್ತಿರವೇ ಬರಲಿಲ್ಲ. ಆದರೂ ಭಾಳ ಚಂದ ರೀತಿಯಲ್ಲಾಯಿತು. ಒಳ್ಳೆ ಒಂದು ಆಗಮಶಾಸ್ತ್ರ ಪಾರಂಗಿತ ಒಂದು ಅರ್ಚಕರ ಒಂದು ವೃಂದ ಬಂದು ಭಾಳ ಒಳ್ಳೆ ರೀತಿಯಲ್ಲಿ ಇದನ್ನು ಪುನಃ ಪ್ರತಿಷ್ಠೆ ಮಾಡಿ ನಮಗೆ ನಡೆಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾವು ಆಗಾಗ ಪ್ರತಿ ವರ್ಷ ಇದರದ್ದು ವರ್ಧಂತಿ, ಆ ಟೈಮಲ್ಲಿ ವರ್ಧಂತಿಯ ಸಮಯದಲ್ಲಿ ಇಲ್ಲಿ ದೇವರ ಕಲಾವೃದ್ಧಿ ಹೋಮ ಮಾಡ್ತೇವೆ. ಮತ್ತು 10,008 ಗಣಪತಿ ಅಥರ್ವ ಶೀರ್ಷ ಪಾರಾಯಣ, ಅದು 2-3 ಸರ್ತಿ ಆಗಿದೆ, 3-4 ಸರ್ತಿ ಆಗಿದೆ ಇಲ್ಲಿ. ಆದ್ದರಿಂದ ದೇವರ ಕಲೆ ವೃದ್ಧಿ ಆಗಬೇಕು ಅಂತ ನಾವು ಪ್ರತಿ ವರ್ಷ ಈ ಥರದ್ದೆಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆಗಾಗ ಪ್ರತಿ ತಿಂಗಳು ಸಂಕಷ್ಟಿಯ ಹೊತ್ತಿನಲ್ಲಿ ತುಂಬ ಜನರು ಸೇರ್ತಾರೆ. ವಿನಾಯಕಿ ಕೂಡ ಇಲ್ಲಿ ನಡೀತದೆ. ಮತ್ತು ಊರವರು
ತಮ್ಮ ಜೀವನದಲ್ಲಿ ಏನೇ ಒಂದು ಈವೆಂಟ್ ಅಂದರೆ ಏನೇ ಒಂದು ಈವೆಂಟ್ ಆದರೂ ಇಲ್ಲಿ ಬಂದು ಒಂದು ವಾಹನ ತಗೊಂಡ್ರೆ ಇಲ್ಲಿ ಮೊದಲಿಗೆ ಬಂದು ಪೂಜೆ ಮಾಡಿ ವಾಹನ ಪೂಜೆ ಮಾಡಿ ಹೋಗ್ತಾರೆ. ಮದುವೆದು ಇನ್ವಿಟೇಷನ್ ಕೊಟ್ಟು ಹೋಗ್ತಾರೆ. ಹಾಗೆ ಭಕ್ತವೃಂದದವರು ಬಂದು ಇಲ್ಲಿ ದೇವರ ಹತ್ರ ಕೇಳಿಕೊಂಡದ್ದು ಮತ್ತು ಅದು ಆದದ್ದು ಅಂತ ಪ್ರತೀತಿ ಇದೆ. ಅವರು ಕೇಳಿಕೊಂಡದ್ದು ದೇವರು ಅನುಗ್ರಹಿಸಿದ್ದಾರೆ. ಆದ್ದರಿಂದ ನಮ್ಮ ಗಣಪತಿ ದೇವರು ಈ ಊರಿನವರಿಗೆಲ್ಲ ಅಚ್ಚುಮೆಚ್ಚಿನ ದೇವರು. ಅಷ್ಟೇ ಅಲ್ಲ, ಹೊರಗಿನ ಊರಿನಿಂದಲೂ ಕೂಡ ಬರ್ತಾರೆ. ಹೊರಗಿನ ಊರಿನಿಂದಲೂ ಕೂಡ ಒಂದು ವೇಳೆ ಬರಲಿಕ್ಕಾಗದಿದ್ದರೆ ಸೇವೆಗೆ ಕಳಿಸ್ತಾರೆ. ಈ ಎಲ್ಲ ಆದ್ದರಿಂದ ಇವಾಗ ನಮ್ಮ ಆಶೆ ಏನಂದರೆ ಮುಂದೆ ಇದೇ ರೀತಿ ನಡ್ಕೊಂಡು ಹೋಗಲಿ. ವೃಂದದವರಿಗೆ ದೇವರು ಒಳ್ಳೆ ರೀತಿಯಲ್ಲಿ ಅವರ ಮನಸ್ಸಿನಲ್ಲಿ ಏನಿದೆ ಅವರ ಕಷ್ಟ ನಿವಾರಣೆ ಮಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಯಶಸ್ಸು, ಅವರ ಬೇಕಾದ ಸುಖ ಸಂತೋಷ, ಆಯುಷ್ಯ, ಆರೋಗ್ಯ ಮತ್ತು ಸಕ್ಸಸ್ ಅದೆಲ್ಲ ಅನುಗ್ರಹ ಮಾಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ. ಸುಂಕದಕಟ್ಟೆ ಮಹಾಗಣಪತಿ ದೇವಸ್ಥಾನ, ಕಲ್ಯಾಣಪುರ. ಬಹಳ ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಈ ದೇವಸ್ಥಾನ ಇಲ್ಲಿ ಪ್ರಥಮವಾಗಿ ಪ್ರತಿಯೊಬ್ಬ ಭಕ್ತರನ್ನು ಇಲ್ಲಿ ಬರುವಂತೆ ಮಾಡಿ ಅವರಿಗೆ ಬೇಕಾದಂಥ ಆಶೀರ್ವಾದವನ್ನು ಕೊಟ್ಟು ಬೆಳೆಸಿದಂಥ ದೇವರೇ ಈ ಸುಂಕದಕಟ್ಟೆ ಮಹಾಗಣಪತಿ ದೇವರು. ಆ ಕಾಲದಲ್ಲಿ ಕಲ್ಯಾಣಪುರ ಅಂತ ಹೇಳಿದರೆ ಒಂದು ರೀತಿಯ ಒಂದು ಅಭಿವೃದ್ಧಿ ಹೊಂದದ ದೇಶವಾಗಿತ್ತು. ಇಲ್ಲಿ ನಮ್ಮ ಹೈವೇ ನಿರ್ಮಾಣ ಆಗುವ ಮೊದಲು ಈ ದೇವಸ್ಥಾನ, ಇಲ್ಲಿ ಕಲ್ಯಾಣಪುರದಲ್ಲಿ ಈ ದೇವಸ್ಥಾನ ಬಹಳ ಪ್ರಖ್ಯಾತಿಯನ್ನು ಹೊಂದಿತ್ತು. ಇಲ್ಲಿ ಸುಂಕದಕಟ್ಟೆ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣ, ಇಲ್ಲಿ ನಮ್ಮ ಈಗಿನಷ್ಟು ವಾಹನಗಳು ಇಲ್ಲದಿದ್ದರೂ ಈ ಹೊಳೆಯಿಂದ ದಾಟಿ ಆಚೆ ಹೋಗಬೇಕಾದ್ರೆ ಇಲ್ಲಿ ನಂಗಲ್ ಎನ್ನುವಂಥ ಎರಡು ದೊಡ್ಡ ದೊಡ್ಡ ದೋಣಿಗಳನ್ನಿಟ್ಟು ಅದಕ್ಕೆ ಹಲಗೆಯನ್ನು ಹೊದಿಸಿ ಅದರ ಮೇಲೆ ಜೋಡು ಎತ್ತಿನ ಗಾಡಿಗಳನ್ನು ಯಾವುದನ್ನು ಕೂಡ ಇಲ್ಲಿಂದ ಹೊಳೆಯಿಂದ ಆಚೆ ದಾಟಿಸಿ ಬೈಕಾಡಿ ಇಲ್ಲಿಗೆ ಬಿಡ್ತಿದ್ರು. ಆ ಕಾಲ ಆ ರೀತಿ ಇತ್ತು, ಸತ್ಯದ ಕಾಲ. ಇಲ್ಲಿ ಅದನ್ನು ಕಳಿಸಲಿಕ್ಕೆ ಅಲ್ಲಿಂದ ಇಲ್ಲಿ ಸುಂಕ ವಸೂಲಾತಿ ಮಾಡ್ತಿದ್ದರು. ಮಾನ್ಯ ರತ್ನವರ್ಮ ಹೆಗಡೆಯವರು ಇಲ್ಲಿ ಸುಂಕ ಸ್ಥಾಪನೆ ಮಾಡಿ ಅಲ್ಲಿ ಅದನ್ನು ಅವರು ಪಡೆಯುತ್ತಿದ್ದರು. ಅದರ ಸೇವೆಯನ್ನು ಅವರು ಒದಗಿಸ್ತಿದ್ದರು ಆ ಕಾಲದಲ್ಲಿ. ಇಲ್ಲಿ ನಮ್ಮ ಕಲ್ಯಾಣಪುರದಲ್ಲಿ ಆವಾಗ ಲಾರಿಗಳ ಸಂಖ್ಯೆ ಕಡಿಮೆ, ಬಸ್ಸುಗಳ ಸಂಖ್ಯೆ ಕಡಿಮೆ. 40 ಎತ್ತಿನ ಗಾಡಿಗಳು ಇಲ್ಲಿಂದ ನಮ್ಮ ಉಡುಪಿ ಜಿಲ್ಲೆಗೆ, ಉಡುಪಿ ಇದಕ್ಕೆ ಯಾವುದೇ ಒಂದು ವಸ್ತು ಹೋಗಬೇಕಾದ್ರೂ ಕೂಡ ಇದೇ ಹೊಳೆಯಿಂದ ಬಂದು ಅಲ್ಲಿಂದ ಅದನ್ನು ಇಳಿಸಿ ಅದನ್ನು ಈ ಗಾಡಿಗಳಿಗೆ ಹಾಕಿ, ಈ ಎತ್ತಿನ ಗಾಡಿಗಳಲ್ಲೇ ಮುಂದೆ ಹೋಗಿ ನಾವು ಕಲ್ಸಂಕ, ಅಲ್ಲಿ ಕುದುರೆ ಗಾಡಿ ಕೂಡ ಹೋಗಿ ನಿಲ್ಲುವಂಥ ತಾಂಗದ ಗಾಡಿ, ತಾಂಗ ಅಂತ ಹೇಳಿದ್ರೆ ಕುದುರೆ ಗಾಡಿ ಅಲ್ಲಿ ನಿಲ್ಲುತ್ತಿತ್ತು. ಅಲ್ಲಿಗೆ ಹೋಗಿ ನಾವು ಇಲ್ಲಿಂದ ಹಿಡ್ಕೊಂಡು ಹೋಗಿ ಪ್ರತಿಯೊಂದನ್ನು ಅಲ್ಲಿ ಕೊಟ್ಟು ನಾವು ವಿತರಣೆ ಮಾಡ್ತಿತ್ತು. ನಮಗೆ ಬೇಕಾದಂಥ ವಸ್ತುಗಳು ಕೂಡ ಆ ಎತ್ತಿನ ಗಾಡಿಯಲ್ಲೇ ಬರ್ತಿತ್ತು. ಆ ಕಾಲದಲ್ಲಿ ಅಲ್ಲಿ ಒಂದು ತೊಂದರೆ ಇತ್ತು, ನಮಗಿಂತ ಸ್ವಲ್ಪ ಮೊದಲೇ ಅಂತ ಹೇಳಿದರೆ ಈ ಎತ್ತಿನ ಗಾಡಿ ಹೋಗುವಾಗ ಈ ಹೊಸ ಬಸ್ಸು ಲಾರಿಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಬಸ್ಸಿನ ಮುಖವನ್ನು ಕುದುರೆ ರೀತಿಯೇ ಮಾಡಿ ಸಫುರ ಮಾಡಿ ಇಲ್ಲಿಗೆ ತರಬೇಕಂತ ಅವಶ್ಯಕತೆ ಇತ್ತು. ಯಾಕಂತ ಹೇಳಿದ್ರೆ ಎತ್ತಿನ ಗಾಡಿ ಆ ಬಸ್ಸನ್ನು ನೋಡಿದ ಕೂಡಲೇ ಓಡಿ ಹೋಗ್ತಿತ್ತು, ಆ ಕಾರನ್ನು ನೋಡಿದ ಕೂಡಲೇ ಓಡಿ ಹೋಗ್ತಿತ್ತು. ಅಂಥ ಪರಿಸ್ಥಿತಿ ಇತ್ತು. ಆವಾಗ ಮಂಜುನಾಥ ಬಸ್ ಸರ್ವಿಸ್ನವರ ಒಂದು ಬಸ್ ಇಲ್ಲಿಗೆ ನಮಗೆ ಬಂತು. ಅದರಲ್ಲಿ ಅದೇ ರೀತಿ ಮುಖ ಇದೇ ರೀತಿ ಸಫರವಾಗಿ ಬಂದು, ಎದುರು ಸಫರ ಬಂದು ಕುದುರೆಯ ರೀತಿ ಗಾಡಿ ಇತ್ತು. ಮತ್ತು ಪ್ರತಿಯೊಬ್ಬರೂ ಅದನ್ನೇ ನಂಬಿಕೊಂಡು ಇದ್ದರು. ಬಸ್ ಬಂದಾಗ ಎತ್ತಿನ ಗಾಡಿ ಅದರ ನಂತರ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ ಇಲ್ಲಿ ಸುಂಕ ವಸೂಲಾತಿ ನಿಲ್ಲುತ್ತಾ ಬಂತು. ಆವಾಗ ಪ್ರತಿಯೊಂದು ವಸ್ತುಗಳು ಕೂಡ ಈಗ ನಮಗೆ ಅಲ್ಲಿ ಹೈವೇ ನಿರ್ಮಾಣವಾಯಿತು. ದೊಡ್ಡ 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 ಸೇತುವೆಗಳು ನಿರ್ಮಾಣ ಆಯಿತು. ಅದರಿಂದ ಅವರು ಪ್ರತಿಯೊಬ್ಬರು ಕೂಡ ಈಗ ನಾವು ಅಲ್ಲಿಂದ ಸಂಚರಿಸ್ತಿದ್ದೇವೆ. ಕಲ್ಯಾಣಪುರವನ್ನು
ಮರೆತು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದು ನಮ್ಮ ದೇವರುಗಳ ನಾಡು. ಕಲ್ಯಾಣಪುರದಲ್ಲಿ ಸುಮಾರು ದೇವಸ್ಥಾನಗಳಿವೆ. ಅದರಲ್ಲಿ ಈ ಸುಂಕದಕಟ್ಟೆ ದೇವಸ್ಥಾನವು ಬಹಳ ಬಹಳ ಪ್ರತೀತಿಯನ್ನು ಪಡೆದಂಥ ದೇವಸ್ಥಾನ. ಆ ದೇವರಿಗೆ ಇಲ್ಲಿ ಯಾವುದು ಹರಕೆ ಹೇಳ್ತಾರ ಅದು ನಡೆದುಕೊಂಡು ಬಂದಿದೆ, ಇನ್ನು ಮುಂದಕ್ಕೂ ನಡೀತದೆ. ಈಗ ಅದನ್ನು ಆ ದೇವರ ದಯದಿಂದಲೇ, ಅವರ ಆಶೀರ್ವಾದದಿಂದ, ಅವರು ಮನಸ್ಸು ಕೊಟ್ಟ ರೀತಿಯಲ್ಲಿ ಅದನ್ನು ಪುನರುತ್ಥಾನ ಮಾಡಿ ಅಭಿವೃದ್ಧಿಪಡಿಸಿ, ಜಾಗ ಕಮ್ಮಿ ಇದ್ದರೂ ಕೂಡ ಅದರಲ್ಲೇ ಹೊಂದಿಕೊಂಡು ಭಕ್ತರ ಸೇವೆಯನ್ನು ಮಾಡ್ತಿದ್ದಾರೆ. ನಾವು ಎಣಿಸೋದಕ್ಕಿಂತಲೂ ಜಾಸ್ತಿ ಭಕ್ತರು ಬರ್ತಿದ್ದಾರೆ, ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ರಾತ್ರಿ ಹಗಲು ಅನ್ನೋದು ನಡೀತಿದೆ. ಎಲ್ಲ ಜನರಿಗೆ ಬೇಕಾದಂಥ ಕೆಲಸಗಳನ್ನು ಇಲ್ಲಿ ಮಾಡ್ತಿದ್ದಾರೆ. ಆದ್ದರಿಂದ ಪರ ಊರಿನ ಜನರಿರಲಿ, ಎಲ್ಲಿಯ ಜನರಿರಲಿ, ನಮ್ಮ ಈ ಸುಂಕದಕಟ್ಟೆ ದೇವಸ್ಥಾನಕ್ಕೆ ಬಂದು ಅವರ ಬೇಡಿಕೆಗಳನ್ನು ಇಲ್ಲಿ ಹೇಳಿ ಅವರು ಅದರಿಂದ ಪುನೀತರಾಗಬೇಕಂತೇಳಿ ನಾವಿಲ್ಲಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇವೆ. ನಮಸ್ಕಾರ. ತೀರ್ಥಭಾವಿ ಅಂತ ಹೇಳ್ತಾರೆ. ಇದರಿಂದ ನಾವು ನೀರು ತೆಗೆದು ಹಬ್ಬ ಅಂದರೆ ಈಗ ನೋಂಪಿ ಟೈಮಲ್ಲಿ, ಅನಂತವ್ರತ ಟೈಮಲ್ಲಿ ಇದರಿಂದ ನೀರು ತೆಗೆದು ನಾವು ಕಲಶವನ್ನು ತುಂಬುವುದು. ಅಂದರೆ ಇದರಲ್ಲಿ ಪವಿತ್ರವಾದ ನೀರಿದೆ ಅಂತ ನಮ್ಮ ನಂಬಿಕೆ. ಯಾವಾಗಲೂ ತೆಗಿತೀರಲ್ಲ, ಯಾವುದು ತೀರ್ಥಕ್ಕೆ ಯಾವಾಗಲೂ ನಮ್ಮ ಅರ್ಚಕರು ಇದರಿಂದಲೇ ನೀರು ತೆಗೆದು ದೇವರ ಅಭಿಷೇಕ ಎಲ್ಲ ಮಾಡೋದು ಇದರಿಂದಲೇ. ತುಂಬ ಪವಿತ್ರವಾದ ನೀರು ಅಂತ ನಮ್ಮ ನಂಬಿಕೆ ಇದರಲ್ಲಿ. ದೇವಸ್ಥಾನ ಮೊದಲಿಂದ ಇದ್ದದ್ರಿಂದ ಪಶು ಪಕ್ಷಿಗಳು ಎಲ್ಲ ಜಾಸ್ತಿ, ಇಲ್ಲಿ ನವಿಲುಗಳು ತುಂಬ ತಿರುಗಾಡ್ತಾ ಇರ್ತವೆ, ನಿಮಗೆ ಸಿಗ್ಬೋದು ಈಗ ನೋಡಲಿಕ್ಕೆ. ನಾವು ಇವಾಗ ಏನು ಮಾಡಿದ್ದೇವೆ ಅಂದರೆ ಇಲ್ಲಿ ಜನರಿಗೆ, ತುಂಬ ಜನರು ಬರ್ತಾರೆ, ಅವರ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೇವೆ ಇಲ್ಲಿ. ಅಂದರೆ ಜಾಗ ಸ್ವಲ್ಪ ಇಕ್ಕಟ್ಟಿದೆ, ಆದರೂ ಜನರು ಅದನ್ನು ಅಡ್ಜಸ್ಟ್ ಮಾಡಿ ಇದ್ದದ್ರಲ್ಲೇ ಪ್ರಸಾದ ಸ್ವೀಕರಿಸಿ ಖುಷಿಯಾಗಿದ್ದಾರೆ. ಅಂದರೆ ಮುಖ್ಯವಾಗಿ ಇರೋದು ನಮ್ಮ ಅನುಕೂಲ ಅಲ್ಲ, ದೇವರ ಸೇವೆ ಎನ್ನುವುದು ನಮ್ಮ ಮುಖ್ಯ ಉದ್ದೇಶ. ಇದು ನಮ್ಮ ಅಡಿಗೆ ಮಾಡುವ ಇದು ಭಟ್ರ ಮನೆ ಇಲ್ಲಿದೆ. ಮತ್ತು ಹಾಗೆ ಹಿಂದುಗಡೆ ಒಂದು ಜಾಗ ತಗೊಂಡು ಒಂದು ಸಣ್ಣ ಶಿವಕುಟೀರ ಅಂತ ಮಾಡ್ತಾ ಇದ್ದೇವೆ. ಅದು ಕಂಪ್ಲೀಟ್ ಆಗಲಿಲ್ಲ. ಆ ಶಿವಕುಟೀರದ ಪಕ್ಕದಲ್ಲಿ ಒಂದು ಸಣ್ಣ ಧ್ಯಾನ ಮಂದಿರ ಅಂತ ಮಾಡ್ತಾ ಇದ್ದೇವೆ. ಮತ್ತು ಉಳಿದ ಜಾಗದಲ್ಲಿ ನಾವು ಸ್ವಲ್ಪ ಅಪರೂಪದ ಸಸ್ಯಗಳು, ಅಪರೂಪದ ಗಿಡಗಳನ್ನು ಬೆಳೆಸಬೇಕು ಅಂತ ಒಂದು ಉದ್ದೇಶ ಇದೆ. ದೇವರ ದಯದಿಂದ ಆಗ್ಬೋದು ಅದೆಲ್ಲ ಮುಂದೆ. ಅದು ಸುಮಾರು ಒಂದು 2 ವರ್ಷದ ಪ್ರೋಗ್ರಾಮ್ ಅದು. ಇವಾಗ ಈ ಮನೆ ಕಂಪ್ಲೀಟ್ ಆಗಲಿಕ್ಕೆ ಇನ್ನೊಂದು 2-3 ತಿಂಗಳು ಉಂಟು. ಹಾಗೆ ನಮ್ಮ ಇಲ್ಲಿ ಜಾಗದಲ್ಲೆಲ್ಲ ನಾವು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಉಂಟು. ನೋಡುವ ಹೇಗಾಗ್ತದೆ ಅಂತ.